ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ಸ್ಯಾಟರ್ಡೆ ವ್ಲಾಗು. ನಾವೀಗ ಜಯನಗರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಝುಡಿಯೋನಲ್ಲಿ ಸೇಲ್ ನಡೀತಾ ಇದೆ ಅಂತ ಯೂಟ್ಯೂಬಲ್ಲಿ ಹಾಕಿದ್ರಲ್ಲ, ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನೋಡಿ, ಜಯನಗರ್ಗೆ ಹೋಗೋ ಮುಂಚೆ ಮೊದಲು ನಮ್ಮ ಮನೆ ಹತ್ರ ಒಂದು ಝುಡಿಯೋ ಓಪನ್ ಆಗಿದೆ. ಹೊಸದು ಇದು ಶೋರೂಮು. ಒಂದು 6 ತಿಂಗಳು ಆಗಿಲ್ಲ ಅನಿಸುತ್ತೆ. ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಕಲೆಕ್ಷನ್ಸ್ ಏನಾದರೂ ಇಲ್ಲೇ ಇತ್ತು ಅಂದರೆ ಇಲ್ಲೇ ತೊಗೊಂಡ್ಬಿಡ್ಬೋದಲ್ಲ, ಜಯನಗರ್ಗೆ ಹೋಗೋ ಅವಶ್ಯಕತೆ ಇರಲ್ಲ ಅಂತ ಇಲ್ಲಿ ಬಂದು ನೋಡಿದ್ವಿ. ತುಂಬ ಕಡಿಮೆ ಇತ್ತು ಕಲೆಕ್ಷನ್ಸು. ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ. ಹಾಗೆಯೇ ಸೇಲೂ ಯಾವುದು ನಡೀತಾ ಇಲ್ಲ ಇಲ್ಲಿ. ನಾರ್ಮಲಾಗಿ ಯಾವಾಗಲೂ ಇರೋ ಕಾಸ್ಟೇ ಇತ್ತು. ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬಿಡೋಣ, ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಎಲ್ಲ ಸುತ್ತಾಕ್ತಾ ಇದ್ವಿ. ದುಷಿ ಬಂದು ನನಗೆ ಟಾಪ್ ತಗೋ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ. ನೋಡಿ, ತುಂಬ ತೆಳು ಇದೆ. ಎಷ್ಟು ತೆಳುವಾಗಿದೆ ನೋಡ್ತಾ ಇದ್ದೀರಲ್ಲ. ನನಗಂತೂ ಇಷ್ಟನೇ ಆಗಲ್ಲ ಈ ಥರ ಇತ್ತು ಅಂದರೆ. ನಾನು ನಾರ್ಮಲಾಗಿ ಯಾವಾಗಲೂ ತೊಗೊಳ್ತೀನಲ್ವ, ಆ ಶಾಪಲ್ಲೇ ನನಗಿಷ್ಟ ಆಗೋದು. ಬೇರೆ ಕಡೆ ಎಲ್ಲೂ ನನಗೆ ಸೆಟ್ ಆಗೋದೇ ಇಲ್ಲ. ಎಷ್ಟೊಂದು ಕಡೆ ನೋಡ್ಬಿಟ್ಟಿದ್ದೀನಿ, ನನಗೆ ಸೆಟ್ ಆಗೋದೇ ಇಲ್ಲ. ಸರಿ, ಜೆಂಟ್ಸ್ ಸೆಕ್ಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟು ಮತ್ತೆ ಜೆಂಟ್ಸ್ ಕಡೆ ಹೋದ್ವಿ. ಪ್ಯಾಂಟ್ ಬೇಕಿತ್ತು ಮೈನಾಗಿ ದುಷಿಗೆ, ಅದಕ್ಕೆ ನೋಡ್ತಾ ಇದ್ದ. ದುಷಿಗಂತೂ ಜುಡಿಯೋನಲ್ಲೇ ಪ್ಯಾಂಟ್ ಪರ್ಫೆಕ್ಟಾಗಿ ಸೆಟ್ ಆಗೋದು, ಅಂದರೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಅದಕ್ಕೆ ನೋಡ್ತಾ ಇದ್ದ. ಕಲೆಕ್ಷನ್ ಕಡಿಮೆ ಇತ್ತು, ತುಂಬ ವೈಟಲ್ಲೇ ಜಾಸ್ತಿ ಇತ್ತು. ಅವ್ನು ಡೈಲಿ ಹಾಕೋದಕ್ಕೆ ವೈಟು ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ನೋಡ್ತಾ ಇದ್ದ, ತೊಗೊಳಲ್ವಾ ಬೇಡವಾ ಅಂತ ಅಂದ್ಬಿಟ್ಟು. ಸರಿ, ನಾನು ಅದೇ ಅಂದೆ, ಹೇಗೋ ಜಯನಗರ್ಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲೇ ತೊಗೊಳ್ಳೋಣ ಬಿಡು. ಇಲ್ಲಿ ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ತೊಗೊಳಕ್ಕೆ ಹೋಗ್ತೀಯಾ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ. ಮತ್ತೆ ಹೋಗ್ಲಿ, ಶೂನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಶೂಸ್ನ ನೋಡೋದಕ್ಕೆ ಆ ಕಡೆ ಹೋದ್ವಿ. ಯಾಕೆ ಚೆನ್ನಾಗಿಲ್ಲ? ಸರಿ, ಲೇಡೀಸ್ ಸೆಕ್ಷನಲ್ಲಿ ಒಂದು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಇದ್ದೆ. ನಾನಂತೂ ಯಾವುದೇ ರೀತಿ ಮೇಕಪ್ ಮಾಡೋದಿಲ್ಲ, ಅದಕ್ಕೆ ನಾನು ಏನು ತೊಗೊಳಕ್ಕೆ ಹೋಗಲ್ಲ. ತೊಗೊಂಡ್ರೆ ಅಂದರೆ ಒಂದು ಸ್ವಲ್ಪ ನೈಲ್ ಪಾಲಿಷ್ ಮಾತ್ರ ತೊಗೊಳ್ತೀನಿ. ನೋಡಿ, ಈ ಕಲರ್ ನನಗೆ ತುಂಬ ಇಷ್ಟ. ಅದಕ್ಕೆ ಸರಿ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ತೆಗೆದಿಟ್ಕೊಂಡೆ. ಆದರೆ ನಾವು ತೊಗೊಂಬರಲಿಲ್ಲ. ಏಕೆ ಅಂದರೆ ಈ ನೈಲ್ ಪಾಲಿಷ್ ಒಂದಕ್ಕೋಸ್ಕರ ಲೈನ್ ನಿಂತ್ಕೋಬೇಕು, ಅಂದರೆ ಬಿಲ್ಲಿಂಗ್ ಹತ್ರ ನಿಂತ್ಕೊಂಡು ಮತ್ತೆ ಅದನ್ನ ಬಿಲ್ ಹಾಕಿಸಿ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ವಿ. ಹೇಗೋ ಇನ್ನೊಂದು ಕಡೆ ಹೋಗ್ತಿದ್ದೀವಲ್ಲ, ಅಲ್ಲಿ ತೊಗೊಂಡ್ರೆ ಆಯಿತು, ಅಲ್ಲೂ ಇದೇ ಕಾಸ್ಟೇ ಇರುತ್ತಲ್ವ, ಇನ್ನೇನು ಅಂತ ಹಾಗೆ ಇಟ್ಬಿಟ್ಟು ಬಂದ್ಬಿಟ್ಟೆ. ಅಂದರೆ ಝುಡಿಯೋನಲ್ಲಿ ಒಂದು ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ತೊಗೋಬೋದು, ಚೆನ್ನಾಗಿರುತ್ತೆ ಲೇಡೀಸ್ಗೆ. ಈ ನೈಲ್ ಪಾಲಿಷೇ ಆಗಲಿ, ಹಾಗೆಯೇ ಈ ಕ್ಲಿಪ್ಸು, ಹೇರ್ ಕ್ಲಿಪ್ಸ್ ಬರುತ್ತಲ್ಲ ಅದು, ಈ ಥರದ್ದೆಲ್ಲ ತೊಗೋಬೋದು. ನಾನು ಹೇರ್ ಕ್ಲಿಪ್ಸು ಒಂದು ಸ್ವಲ್ಪ 1-2-3 ಸಲ ಇಲ್ಲಿ ತೊಗೊಂಡಿದ್ದೀನಿ. ಝುಡಿಯೋನಲ್ಲಿ ಚೆನ್ನಾಗಿರುತ್ತೆ ಹೇರ್ ಕ್ಲಿಪ್ಸು, ಅಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಲ್ಲಿಂದ ಆಚೆ ಬಂದಮೇಲೆ ಜಯನಗರ್ಗೆ ಹೋಗೋ ದಾರಿಲಿ ಟೆಕ್ಸಸ್ ಮಾರ್ಟ್ ಇತ್ತು. ಸರಿ, ಇಲ್ಲಿ ಹೋಗಿ ನೋಡೋಣ. ಅಂದರೆ ಟೀ ಶರ್ಟ್ಸ್ ಚೆನ್ನಾಗಿರುತ್ತೆ ಜೆಂಟ್ಸ್ಗೆ, ಹಾಗೆಯೇ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ಪುಟ್ಟ ಮಕ್ಕಳಿಗೆ 1 ತಿಂಗಳು 2 ತಿಂಗಳು ಮಕ್ಕಳಿಗಂತೂ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸರಿ, ನೋಡೋಣ ಇಲ್ಲೇನಾದರೂ ಟೀ ಶರ್ಟ್ಸ್ ಚೆನ್ನಾಗಿತ್ತು ಅಂದರೆ ತೊಗೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ವಿಡಿಯೋ ಅಲೋ ಇಲ್ಲ, ಅದರಿಂದ ನಾನು ಒಳಗಡೆ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡಿಲ್ಲ. ನೋಡಿ, ಏನು ತೊಗೊಂಡಿಲ್ಲ, ಬರೀ ಸರ್ವಿಂಗ್ ಪ್ಲೇಟು, ಅಂದರೆ ರೆಸಿಪಿ ಚಾನಲ್ಗೆ ಸರ್ವ್ ಮಾಡೋದಕ್ಕೆ ಒಂದು ಪ್ಲೇಟು, ಹಾಗೆಯೇ ಪರ್ಸು, ಅಂದರೆ ಮನಿ ಪರ್ಸ್ ಒಂದು ತೊಗೊಂಬಂದೆ ನಾನು. ಹೋಗಿದ್ದಕ್ಕೆ ಅದಾದರೂ ಸಿಕ್ತಲ್ಲ ಅಂತ ಅಂದ್ಕೊಂಡು ಮತ್ತೆ ಜಯನಗರ್ಗೆ ಹೋದ್ವಿ. ನೋಡಿ, ಜಯನಗರ್ಗೆ ಹೋದರೆ ಕೂಲ್ ಜಾಯಿಂಟ್ಗೆ ಹೋಗ್ದಿರ ನಾವು ಮನೆಗೆ ಬರೋದೇ ಇಲ್ಲ, ಅಂದರೆ ಐಸ್ ಕ್ರೀಮ್ ಪಾರ್ಲರ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಐಸ್ ಕ್ರೀಮು. ಬೇರೆ ಕಡೆ ಎಲ್ಲಿ ತಿಂದರೂ ನನಗೆ ಅಷ್ಟು ಸಮಾಧಾನ ಅನಿಸೋದಿಲ್ಲ, ಇಲ್ಲಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು 25-26 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಟೇಸ್ಟ್ ಅದೇ ರೀತಿ ಇದೆ, ಅಷ್ಟು ವರ್ಷದಿಂದನೂ ಅಷ್ಟೇ ಒಂದೇ ಟೇಸ್ಟಲ್ಲಿರುತ್ತೆ. ಆಗಂತೂ ಬರೀ 20 ರೂಪಾಯಿ ಇತ್ತು. ಅಲ್ಲೇ ಒಂದು ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಮನೇಲಿರೋರ್ಗು ಮನೆಗೆ ತೊಗೊಂಡು ಹೋಗ್ತಾ ಇದ್ವಿ. ಅಷ್ಟು ಚೆನ್ನಾಗಿರೋದು, ಅಂದರೆ ಗಟ್ಟಿಗೆ ಹಾಗೇ ಇರೋದು. ಮನೆಗೆ ತೊಗೊಂಡೋದ್ರು ಅಷ್ಟೇ. ನೋಡಿ, ಸ್ಯಾಂಡ್ವಿಜ್ಜು ಅಷ್ಟೇ ಚೆನ್ನಾಗಿದೆ. ಐಸ್ ಕ್ರೀಮು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಎಷ್ಟು ರೇಟ್ ಅಂತ ಕೇಳೋಕ್ಕೆ ಹೋಗಲಿಲ್ಲ. ಟೇಸ್ಟ್ ಸಖತ್ತಾಗಿತ್ತು. ನೋಡಿ, ಅಲ್ಲಿ ಕುತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ನಂತರ ಶಾಪಿಂಗ್ ಮಾಡಿದ್ರೆ ಆಯಿತು ಅಂತ ಕುತ್ಕೊಂಡು ತಿಂತಾ ಇದ್ದೀವಿ. ದುಷಿನೂ ತೊಗೊಂಡಿದ್ದ, ಮತ್ತು ನಾನು ತೊಗೊಂಡು ಐಸ್ ಕ್ರೀಮು ಮತ್ತು ಒಂದೇ ಸ್ಯಾಂಡ್ವಿಚ್ನ ತೊಗೊಂಡ್ವಿ.
ದುಷಿಗಂತೂ ಒಂದು 6 ತಿಂಗಳು ಮಗುವಿಂದನೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಐಸ್ ಕ್ರೀಮ್ನ. ಫ್ಯಾಮಿಲಿ ಪ್ಯಾಕೇ ಮನೆಗೆ ತೊಗೊಂಬಂದು ಇಟ್ಕೊಂಡ್ಬಿಡ್ತಾ ಇದ್ವಿ. ಅಮ್ಮ ಮನೇಲಂತೂ ಯಾವಾಗಲೂ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇದ್ದೇ ಇರ್ತಾ ಇತ್ತು. ಆಗ ನಮ್ಮ ಮನೇಲಿ ಫ್ರಿಜ್ ಇರಲಿಲ್ಲ. ಅಮ್ಮನ ಮನೇಲಿ ಯಾವಾಗಲೂ ಇರೋದು. ನಮ್ಮ ತಂದೆ ತೊಗೊಂಬಂದು ಫ್ಯಾಮಿಲಿ ಪ್ಯಾಕ್ ಬಾಕ್ಸೇ ಹಾಗೆ ತೊಗೊಂಬಂದು ಇಟ್ಬಿಡೋರು. ಅದು ಖಾಲಿ ಆಗೋ ಮುಂಚೆನೇ ಇನ್ನೊಂದು ಬಾಕ್ಸ್ ತೊಗೊಂಬರೋರು. ಅವನಿಗೆ ಚೆನ್ನಾಗಿ ಐಸ್ ಕ್ರೀಮ್ ಅಂತೂ ತಿನ್ನಿಸಿದ್ದೀವಿ. ಅಭ್ಯಾಸ ಮಾಡಿಸ್ಬಿಟ್ರೆ ಏನು ತೊಂದರೆ ಆಗಲ್ಲ. ಒಂದು ಹ್ಯಾಂಡ್ ಬ್ಯಾಗ್ ಬೇಕಾಗಿತ್ತು. ಅದಕ್ಕೆ ಜಯನಗರ್ ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ನೋಡೋಣ ಅಂತ ಹೋದ್ವಿ. ಈ ಬ್ಯಾಗ್ ಅಂತೂ ಈಗ ಟ್ರೆಂಡಲ್ಲಿ ಓಡ್ತಾ ಇದೆ, ಯಾರು ನೋಡಿದ್ರು ಇಟ್ಟಿದ್ದಾರೆ. ನೋಡಿ ಅಲ್ಲಿ ಬ್ರೌನ್ ಕಲರ್ ಚೆನ್ನಾಗಿದೆ, ದುಷಿ ತೋರಿಸ್ದ. ಆದರೆ ನಾನು ಆ ಕಡೆ ನೋಡಿದೆ, ಆ ಡಿಸೈನ್ ನೋಡಲೇ ಇಲ್ಲ. ಈಗ ವಾಯ್ಸ್ ಓವರ್ ಕೊಡೋವಾಗ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನು ಗಮನಿಸಲೇ ಇಲ್ಲ ಆ ಡಿಸೈನ್ನ. ನೋಡಿದರೆ ಅದನ್ನೇ ತೊಗೊಂಡ್ಬಿಡ್ತಾ ಇದ್ದೆ. ಬೇರೆ ಯಾವುದು ಇಲ್ಲಿ ಇಷ್ಟ ಆಗಲಿಲ್ಲ. ಒಳಗಡೆ ಹೋಗಿ ನೋಡಿ ಅಲ್ಲಿ ತೊಗೊಂಡೆ ನಾನು. ಬೇರೆ ಕಡೆ ಅಂದರೆ ಬೇರೆ ಶಾಪಲ್ಲಿ ಹೋಗಿ ನೋಡ್ಬಿಟ್ಟು ತೊಗೊಂಡೆ. ಇದು ತೊಗೊಂಡೆ, ಆದರೆ ತುಂಬ ದೊಡ್ಡದಿದೆ ಅನ್ನಿಸ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸೈಜು ಇನ್ನೊಂದು ತೊಗೊಂಬಂದಿದ್ದೀನಿ, ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ದುಷಿ ಬಂದು ಸ್ಪೆಕ್ಸ್ ಬೇಕು ಅಂತ ನೋಡ್ದ, ಅವ್ನಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಅವ್ನು ಸಾಮಾನ್ಯ ಅವ್ನು ಸ್ವಲ್ಪ ಚೆನ್ನಾಗಿರೋದೇ ನೋಡಿ ತೊಗೊಳ್ತಾನೆ. ಹೇಗಂದರೆ ಹಾಗಿತ್ತು ಅಂದರೆ ಅವ್ನು ಇಷ್ಟಪಟ್ಟು ತೊಗೊಳಕ್ಕೆ ಹೋಗೋದಿಲ್ಲ. ಈಗ ನೋಡಿ ಜುಡಿಯೋಗೆ ಹೋಗ್ತಾ ಇದ್ದೀವಿ. ಅವ್ನು ಸ್ವಲ್ಪ ದೂರದಲ್ಲೇ ಅಲ್ಲೇ ಇತ್ತು, ಒಂದು 5 ನಿಮಿಷ 10 ನಿಮಿಷ ಆಯಿತು ಅಷ್ಟೇ. ಇಲ್ಲಿ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಅಂತೂ ತುಂಬ ಇತ್ತು. 2 ಫ್ಲೋರ್ ಇದೆ. ಲೇಡೀಸ್ಗೂ ಚೆನ್ನಾಗಿತ್ತು, ಜೆಂಟ್ಸ್ಗೂ ಚೆನ್ನಾಗಿತ್ತು. ಆದರೆ ಒಂದು ಮಾತ್ರ ನಿಜ ಫ್ರೆಂಡ್ಸ್, ಯೂಟ್ಯೂಬಲ್ಲಿ ನೋಡಿಕೊಂಡು ಸೇಲ್ ಇದೆ ಅಂತ ಮಾತ್ರ ಹೋಗಬೇಡಿ. ಯಾವುದೇ ರೀತಿ ಸೇಲ್ ಇಲ್ಲ. ಎಷ್ಟೊಂದು ವೀಡಿಯೋಸ್ ಹಾಕಿದ್ದಾರೆ ಅಂದರೆ ನಾವು ಅಷ್ಟೇ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೋಗಿದ್ದು. ಸೇಲ್ ನಡೀತಾ ಇದೆಯಲ್ಲ, ಸ್ವಲ್ಪ ಕಡಿಮೆಗೆ ಸಿಗುತ್ತಲ್ಲ ಅಂತ ಹೋದ್ವಿ. ಯಾವುದೇ ರೀತಿ ಕಡಿಮೆ ಇಲ್ಲ. ಯಾವುದೋ ಒಂದೊಂದು ಮಾತ್ರ ಸ್ವಲ್ಪ ಸೇಲಲ್ಲಿ ನಡೀತಾ ಇತ್ತು ಅಷ್ಟೇ. ನಾರ್ಮಲ್ ಆಗಿ ಪ್ಯಾಂಟು ಮತ್ತು ಶೂಸು ಎಲ್ಲನೂ ಅಷ್ಟೇ ಅದೇ ರೇಟಲ್ಲೇ ಇತ್ತು. ನಾವು ಅದೇ ರೇಟೇ ಕೊಟ್ಟು ತೊಗೊಂಬಂದ್ವಿ. ಫಸ್ಟಿಂದ ಅಲ್ಲೇ ಹೋಗ್ತಿದ್ದೀವಲ್ಲ, ನಮಗೆ ಗೊತ್ತು ಜುಡಿಯೋ ಬಗ್ಗೆ ಎಷ್ಟು ರೇಟ್ ಇರುತ್ತೆ ಏನು ಅಂತ. ಅದೇ ರೇಟೇ, ಪ್ಯಾಂಟು ಅಷ್ಟೇ, ಶೂಸು ಅಷ್ಟೇ, ಎಲ್ಲನೂ ಅಷ್ಟೇ ಅದೇ ರೇಟಲ್ಲೇ ನಡೀತಾ ಇತ್ತು. ಒಳಗಡೆ ಹೋಗಿ ಒಂದು ರೌಂಡ್ ಹಾಕಿದ್ದೇನೆ, ನನಗೆ ಗೊತ್ತಾಗೋಯ್ತು ಯಾವುದು ಸೇಲ್ ಇಲ್ಲ ಅಂತ. ಸರಿ ಹೇಗೋ ಬಂದ್ಬಿಟ್ಟಿದ್ದೀವಿ, ಅವ್ನಿಗೇನು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ ಅಂತ ನಾನು ಹೇಳಿಬಿಟ್ಟೆ. ನಿನ್ಗೇನು ಬೇಕೋ ತೊಗೊಂಡ್ಬಿಡು, ಸುಮ್ಮನೆ ಸೇಲ್ಗೆಲ್ಲ ಕಾಯಿದ್ರೆ ಆಗೋದಿಲ್ಲ, ನಿನ್ಗಿಷ್ಟ ಆಗೋದನ್ನು ತೊಗೋ ಅಂತಂದೆ. ಅವನು ಪ್ಯಾಂಟ್ ಎಲ್ಲ ತೊಗೊಂಡು ಟ್ರಯಲ್ ಮಾಡಿ ನೋಡ್ತಾ ಇದ್ದ. ಚೆನ್ನಾಗಿತ್ತು ಪ್ಯಾಂಟು ಮತ್ತು ಶೂಸ್ ಎಲ್ಲ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಇಲ್ಲಿ. ನೋಡಿ ಎಷ್ಟೆಲ್ಲ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಅವನಿಗೊಂದು ಸ್ವಲ್ಪ ಮೆತ್ತಗಿರೋ ಶೂ ಬೇಕಂತೆ, ಅದನ್ನೇ ಹುಡುಕ್ತಾ ಇದ್ದ. ಆ ರ್ಯಾಕಲ್ಲಿರೋದನ್ನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟಿದ್ದಾನೆ. ಅದರಲ್ಲಿ 2 ಅವನಿಗಿಷ್ಟ ಆಗಿದ್ದು. ನಾನು ಆವಾಗಲೂ ಹೇಳ್ದೆ, ಚೆನ್ನಾಗಿದೆ ಕಲೆಕ್ಷನ್ಸ್, ಇನ್ನೂ 1-2 ತೊಗೊಂಬಿಡು, ಆವಾಗವಾಗ ನಾವು ಬರೋದಿಲ್ವಲ್ಲ ಅಂತ. ಬೇಡ ಸಾಕು, 2 ತೊಗೊಳ್ತೀನಿ, 2 ಜೊತೆ ಅಂತಂದ್ಬಿಟ್ಟು 2 ತೊಗೊಂಡ. ಅಂದರೆ ಕ್ರೀಮ್ ಕಲರ್ ಒಂದು ಮತ್ತು ಗ್ರೀನ್ ಇದೆ ಅಲ್ವಾ, ಈ ಗ್ರೀನ್ ಅಲ್ಲ ಇನ್ನೊಂದು ಗ್ರೀನು, ಅದನ್ನು ತೊಗೊಂಡ. ಮತ್ತು ಇನ್ನೊಂದು ಶೂ ತೊಗೊಂಡು ನೋಡ್ದ, ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು. ನಾನು ಬೇಡ ಅಂದೆ, ಒಂದು ರೀತಿ ಜಾತ್ರೆ ಥರ ಇದೆ, ಕಲರ್ ಇದೆ, ಬೇಡ ಅಂತಂದೆ. ಓಕೆ, ಎಲ್ಲ ಶಾಪಿಂಗ್ ಅಂತೂ ಮುಗಿಸಾಯಿತು, ಮನೆಗೆ ಹೊರಡ್ತಾ ಇದ್ದೀವಿ. ಈಗ 8 ಗಂಟೆ ಏನೋ ಆಗೋಗಿತ್ತು. ಹೋಟೆಲ್ಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಹೋಟೆಲ್ಗಳಲ್ಲಿ ನನಗೆ ಯಾಕೋ ಈ ನಡುವೆ ಇಷ್ಟನೇ ಆಗೋದಿಲ್ಲ. ಸುಮ್ಮನೆ ಮನೆಗೆ ಹೋಗಿ ಆರಾಮಾಗಿ ಮಾಡ್ಕೊಂಡು ಮನೇಲೇ ತಿನ್ಬಿಡೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಬಂದಮೇಲೆ ಫ್ರೆಶ್ ಆಗಿ ನಂತರ ಒಂದು ಗ್ಲಾಸ್ ಕಾಫಿ ಕುಡಿದು ಈಗ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸರ್ವಿಂಗ್ ಪ್ಲೇಟು ಹಾಗೆ ನೈಲ್ ಪಾಲಿಶ್, ಈ ಕಲರ್ ನನಗೆ ತುಂಬ ಇಷ್ಟ, ಅದಕ್ಕೆ ಈ ಕಲರಲ್ಲಿ ಒಂದು ತೊಗೊಂಡೆ. ಹಾಗೆ ಸರ್ವಿಂಗ್ ಪ್ಲೇಟು ಅಷ್ಟೇ, ಟೊಮೊಟೊ ಬಾತ್ಗೆಲ್ಲ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಮನಿ ಪರ್ಸು ಚಿಕ್ಕದಾಗಿ ಮಾರ್ಕೆಟಿಗೆ ತೊಗೊಂಡೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಸೈಜಲ್ಲಿ ತೊಗೊಂಡಿದ್ದೀನಿ. ನಂತರ ನೋಡಿ ಹ್ಯಾಂಡ್ ಬ್ಯಾಗು, ಇದು 300 ರುಪೀಸು, ಜಯನಗರ ಕಾಂಪ್ಲೆಕ್ಸ್ ಇದೆ ಅಲ್ವಾ ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಡಿಸೈನು, ಕ್ವಾಲಿಟಿನೂ ಚೆನ್ನಾಗಿದೆ. ಅಂದರೆ ಈಗ ಟ್ರೆಂಡಲ್ಲಿ ಓಡ್ತಾ ಇದೆ ಅಲ್ವಾ ಈ ಬ್ಯಾಗು, ಸರಿ ಸಿಂಪಲಾಗಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಒಂದು ತೊಗೊಂಬಂದೆ. ಬರೀ 100 ರೂಪಾಯಿ ಅಷ್ಟೇ. ನೋಡಿ ಪ್ಯಾಂಟ್ಸು 5 ಪ್ಯಾಂಟ್ ತೊಗೊಂಡಿದ್ದಾನೆ, ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಅಂದರೆ 800, 900, 1000 ಆ ರೇಟಲ್ಲೇ ಫಸ್ಟ್ ಇದ್ದಿದ್ದು ಅದೇ ರೇಟೇ, ಈಗಲೂ ಅದೇ ರೇಟಲ್ಲೇ ಇದೆ. ಒಂದು ಪರ್ಫ್ಯೂಮನ್ನು ತೊಗೊಂಡ. ಹಾಗೆಯೇ ನೋಡಿ ಶೂಸು 2 ತೊಗೊಂಡಿದ್ದಾನೆ, 2 ಜೊತೆ. ಇದು ಅಷ್ಟೇ 1000 ಮತ್ತು 600 ಏನೋ ಅನಿಸುತ್ತೆ, ನಾನು ಸರಿಯಾಗಿ ನೋಡಲಿಲ್ಲ. ಮತ್ತು ನಾನೊಂದು ಸ್ಲಿಪ್ಪರ್ ತೊಗೊಂಡೆ.
ನೋಡಿ ಇಷ್ಟೆಲ್ಲ ತೊಗೊಂಬಂದಿದ್ದೀವಿ. ಹೋಗಿದ್ದಕ್ಕೆ ಹೇಗೋ ಒಂದು ಸ್ವಲ್ಪ ಕೆಲಸ ಆಯಿತು. ಏನಪ್ಪ ಇದು ಜುಡಿಯೋಗೆ ಹೋಗಿ ಏನು ಕೆಲಸ ಆಗಿಲ್ವಲ್ಲ, ಕಲೆಕ್ಷನ್ಸೇ ಇಲ್ಲ, ಸೇಲು ಇಲ್ಲ, ಏನು ಮಾಡೋದು ಅಂದ್ಕೊಂಡೆ. ಹೇಗೋ ಸಿಕ್ತು ನನಗೆ. ಸರ್ವಿಂಗ್ ಪ್ಲೇಟು ಇದು ಮೈನ್ ಬೇಕಾಗಿತ್ತು, ಇದು ಸಿಕ್ತು. ಹಾಗೆ ಹ್ಯಾಂಡ್ ಬ್ಯಾಗು ಅಷ್ಟೇ, ಇಷ್ಟ ಆಯಿತು ನನಗೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಸಿಂಪಲಾಗಿ ಚೆನ್ನಾಗಿರುತ್ತೆ. ನನಗೆ ಸಿಂಪಲ್ ಆಗಿರೋದೇ, ಎಲ್ಲ ಐಟಮ್ಸು ಅಷ್ಟೇ ಸಿಂಪಲ್ ಆಗಿರೋದೇ ಇಷ್ಟ ಆಗುತ್ತೆ. ಓಕೆ, ಇದು ಹಾಗೆ ಇರಲಿ. ಮೊದಲು ಅಡುಗೆ ಮಾಡಿಬಿಡೋಣ ಅಂತ, ಟೊಮೊಟೊ ಬಾತ್ ಮಾಡಿದ್ರೆ ಬೇಗ ಆಗುತ್ತಲ್ವಾ, ಸರಿ ಟೊಮೊಟೊ ಬಾತೇ ಮಾಡಿಬಿಡೋಣ ಅಂತ ಹೊರಡ್ತಾ ಇದ್ದೀನಿ. ನೋಡಿ ಪ್ಯಾಂಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ವೈಟಲ್ಲಿ ಬೇರೆ ತೊಗೊಂಡಿದ್ದಾನೆ, ನೋಡಬೇಕು ಎಷ್ಟು ದಿನ ಬರುತ್ತೋ ಇದು ಗೊತ್ತಿಲ್ಲ. ವೈಟ್ ಅಂದರೆ ಒಂದು ಸ್ವಲ್ಪ ಕ್ರೀಮ್ ಕಲರಲ್ಲಿದೆ. ಟೊಮೊಟೊ ಬಾತ್ಗೆ ಮೊದಲು ಕುಕ್ಕರಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಿರಿಯಾನಿ ಸ್ಪೈಸಸ್ಸು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಅಂದರೆ ಬೇಗ ಆಗುತ್ತೆ ಅಂತ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೀವು ಮಾಡೋವಾಗ ಒಂದು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ. ನಂತರ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗಂತೂ ಥಂಡಿ ಇರೋದಕ್ಕೆ ಬಿಸಿ ಬಿಸಿಯಾಗಿ ಟೊಮೊಟೊ ಬಾತ್ ಚೆನ್ನಾಗಿರುತ್ತಲ್ವ. ಹಾಗೆ 3 ಟೊಮೊಟೊ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅವರೆಕಾಳಂತೂ ಆಲ್ರೆಡಿ ಬಿಡಿಸಿಟ್ಬಿಟ್ಟಿದ್ದೆ ಇತ್ತಲ್ವಾ, ಸರಿ ಒಂದು ಸ್ವಲ್ಪ ಹಾಕೋಣ ಅಂತಂದ್ಬಿಟ್ಟು ಒಂದು 1/4 kg ಅಷ್ಟು ಮಾತ್ರ ಅವರೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಅವರೆಕಾಳು ಇಲ್ಲ ಅಂದರೆ ಹಾಗೇನೂ ಮಾಡ್ಕೊಳ್ಳಿ, ಚೆನ್ನಾಗಿ. ಈ ಥರ ನಮಗೆ ಟೊಮೊಟೊ ಮೆತ್ತಗಾಗಬೇಕು. ಮೆತ್ತಗಾದ ನಂತರ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ನಾನು ಸ್ವಲ್ಪ ಖಾರ ಕಡಿಮೆ ತಿಂತಾ ಇದ್ದೀನಿ, ಅದಕ್ಕೆ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ನೀವು ಮಾಡುವಾಗ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದರಲ್ಲೇ ನೀವು ಬಿರಿಯಾನಿ ಮಸಾಲ ಪೌಡರು ಹಾಕ್ಬೋದು, ಇಲ್ಲ ಅಂದರೆ ಚಕ್ಕೆ ಮತ್ತು ಲವಂಗ ಪುಡಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಬಾತು. ಈಗ ನೀರನ್ನು ಹಾಕ್ಕೊಳ್ಳೋಣ. ನಾನು ಈ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ನೆನೆಸಿಟ್ಟಿದ್ದೀನಿ. ಅದೇ ಗ್ಲಾಸಲ್ಲಿ 3 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಂದರೆ 1/4 kg ಅಷ್ಟು ರೈಸನ್ನು ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಕಿದ್ರೆ ಬೇಕು ಅಂದರೆ ಬೆಳಗ್ಗೆ ಪುಷ್ಪಮ್ಮನ ಕೊಡ್ಬೋದು ಅಂತ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಕುದಿ ಚೆನ್ನಾಗಿ ಕುದಿಸ್ಕೋಬೇಕು. ಅವರೆಕಾಳು ಹಾಕಿದ್ದೀವಲ್ಲ, ಅದರಿಂದ 1 ಕುದಿ ಕುದಿಸ್ಕೊಂಡು ನೆನೆಸಿಟ್ಟಿರೋ ಅಂಥ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೋನಾ ಮಸೂರಿ ರೈಸೇ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಓಪನ್ ಪ್ಯಾನಲ್ಲಿ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಳಿ. ಬರೀ 10 ನಿಮಿಷ ಅಷ್ಟೇ ನಮಗೆ ಟೊಮೊಟೊ ಬಾತ್ ರೆಡಿ ಆಗೋಯ್ತು. ಬಿಸಿ ಬಿಸಿಯಾಗಿ. ಈಗ ಥಂಡಿ ಬೇರೆ, ಅದರಲ್ಲೂ ನೈಟಲ್ಲಿ ಈ ರೀತಿ ತಿಂದರೆ ಸಖತ್ತಾಗಿರುತ್ತೆ. ಆಚೆ ಹೋಗಿ ಬಂದರೆ ಮನೇಲಿ ತಿಂದರೆ ಸಮಾಧಾನ. ಆಚೆ ಹೋಟೆಲಲ್ಲಿ ಎಷ್ಟೇ ತಿನ್ನಲಿ ನಾವು, ಮನೇಲಿ ತಿಂದರೆ ಚೆನ್ನಾಗಿರುತ್ತಲ್ವ. ಅದಕ್ಕೆ ಸಿಂಪಲಾಗಿ ನಾನು ಟೊಮೊಟೊ ಬಾತನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಸೈಡ್ ಡಿಶೇ ಬೇಕಾಗೋದಿಲ್ಲ, ಹಾಗೆ ತಿನ್ಬೋದು. ಬಿಸಿ ಬಿಸಿ ಇದೆ ಅಲ್ವಾ, ಹಾಗೆ ತಿನ್ಬೋದು. ಸರಿ, ಈಗ ಊಟ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ವಿ. 10 ಗಂಟೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇನ್ನೇನು ಮಲ್ಕೋಬೇಕಷ್ಟೇ. ದುಷಿ ಮೂವಿ ನೋಡೋಣ ಅಂದ, ಯಾವುದು ಬೇಡ, ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿದೆ, ಮಲ್ಕೊಳ್ಳೋಣ ಅಂತಂದೆ. ಸೇಲ್ ಅಂತ ವಿಡಿಯೋ ನೋಡಿದ್ದಕ್ಕೆ ಈ ಥರ ಆಯಿತು ಇವತ್ತು. ಸುಮ್ಮನೆ ಮನೇಲಿ ಇದ್ದಿದ್ರೆ ಯಾವುದೂ ಇರಲಿಲ್ಲ. ಓಕೆ, ಹೇಗೋ ಅವ್ನಿಗಿಷ್ಟ ಆಗಿದ್ದು ತೊಗೊಂಡಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಆಯಿತು. ಓಕೆ, ಈ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ.